ನಮಸ್ಕಾರ ವೀಕ್ಷಕ ಬಂಧುಗಳೇ. ಶ್ರೀಮತಿ ಕೆ ಪದ್ಮಾ ಮತ್ತು ಶ್ರೀನಿವಾಸ ಮೂರ್ತಿಯವರು ಮುಜರಾಯಿ ಇಲಾಖೆಗೆ ಸೇರಿದಂತ ಬನಶಂಕರಿ ದೇವಾಲಯದಲ್ಲಿ ಅಧಿಕಾರಿಗಳಾಗಿದ್ದಾಗ ಅವರೆಲ್ಲ ಏನೆಲ್ಲ ಭ್ರಷ್ಟಾಚಾರ ಮಾಡಿದ್ರು ಅದರ ವಿಸ್ತೃತ ವರದಿಯನ್ನ ತನಿಖೆ ಮಾಡಬೇಕು. ವೆಂಕಟೇಶ್ ಮೂರ್ತಿ ಯಾವ ದೂರುಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಬೇಕು ಅಂತೇಳಿ ದಿನೇಶ್ ಅಂತ ಒಬ್ಬ ವ್ಯಕ್ತಿಯನ್ನ ಜೋಡಿಸ್ತಾರೆ. ಆ ತನಿಖೆ ಎಷ್ಟರ ಮಟ್ಟಿಗೆ ದಾರಿ ತಪ್ಪುತ್ತೆ ಅಂತ ಯೋಚನೆ ಮಾಡಿದ್ರೆ, ಆ ತನಿಖೆಯನ್ನ ಮಾಡಬೇಕು ಅಂತ ಕೂತಿರುವಂತ ವ್ಯಕ್ತಿ ನನ್ನನ್ನು ಕೇಳ್ತಾರೆ, ಭ್ರಷ್ಟಾಚಾರ ಮಾಡಿರೋದು ಇಲ್ಲಿ ಕೂತಿರೋರು ಮಾತ್ರನಾ, ಬೇರೆ ಯಾರು ಮಾಡಿಲ್ವಾ ಅಂತ ಕೇಳ್ತಾರೆ. ಅಂದ್ರೆ ಬಹಿರಂಗವಾಗಿ ಒಪ್ಕೊಂಡ್ರು ಇವರೆಲ್ಲ ಭ್ರಷ್ಟಾಚಾರಿಗಳು ಅಂತ ಅನ್ನೋದು. ಇನ್ನು ಶ್ರೀನಿವಾಸ ಮೂರ್ತಿಯವರು ಕೇಂದ್ರ ಕಚೇರಿಯಲ್ಲಿ ಅಥವಾ ಡಿ.ಸಿ ಕಚೇರಿ ಇರ್ಬೋದು, ಬೇರೆ ಬೇರೆ ಎಲ್ಲೆಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಬನಶಂಕರಿ ದೇವಾಲಯನು ಮೊದಲುಗೊಂಡಂತೆ ಅಲ್ಲಿ ಕೆಲವು ಪ್ರಮುಖವಾದ ಪೇಪರ್ಗಳನ್ನು ನಾಪತ್ತೆ ಮಾಡ್ತಾರೆ, ಹಣಕ್ಕೋಸ್ಕರ ಮಾರ್ಕೊಳ್ಳುವಂತ ಕೆಲಸ ಮಾಡಿರ್ತಾರೆ. ಅದನ್ನ ಸ್ಪರ್ಶ ಮಾಡ್ತಿದ್ದ ಹಾಗೆ ಎದ್ದು ನಿಂತು ಟೇಬಲ್ ತಟ್ಟಿ ಏನೇನೋ ಅವ್ಯವಸ್ಥೆ ಮಾಡಕ್ ಪ್ರಯತ್ನ ಮಾಡಿದ್ರು. ಅಲ್ಲಿ ಪದ್ಮಾ ಅವರು ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ರೀ ನೀವು ಹಂಗೆ ಕೂಗಾಡಬೇಡಿ, ನನಗೆ ತೊಂದರೆ ಆಗುತ್ತೆ, ಕೂತ್ಕೊಳ್ರಿ ಅಂತ ಪಾಪ ಹೇಳ್ತಾನೆ ಇದ್ದಾರೆ. ಪಾಪ ಅವ್ರ ಉತ್ಸಾಹದಲ್ಲಿ ಏಕವಚನದಲ್ಲಿ ಶುರು ಮಾಡಿದ್ರು. ಮಾರನೇ ದಿವಸ ಇನ್ನೊಂದು ಡೇಟ್ ಕೊಟ್ರು. ಆ ಡೇಟ್ ಅಲ್ಲಿ ಬರಬೇಕಾದ್ರೆ ವೆಂಕಟೇಶ್ ಮೂರ್ತಿ ಆದ ನಾನೇನ್ ಮಾಡಿದೆ, ಪೊಲೀಸ್ ಸೆಕ್ಯೂರಿಟಿನಲ್ಲಿ ಬಂದೆ. ನಾನು ಕೂತ್ಕೊಂಡು ನಾನು ಉತ್ತರ ಕೊಡಬೇಕಾದ್ರೆ ನನ್ನ ಜೊತೆ ಇಬ್ಬರು ಪೊಲೀಸು, ಹೊರಗಡೆ ಪೊಲೀಸ್ನವರು ಇವ್ರಲ್ಲಿ ಏನ್ ಚರ್ಚೆ ಮಾಡ್ತಿದ್ದಾರೆ ಅದೆಲ್ಲ ಕೇಳಿಸ್ಕೊಳ್ತಿದ್ದಾರೆ. ಅದೆಲ್ಲ ವ್ಯವಸ್ಥೆ ಮಾಡಿದ್ದೆ. ಒಂದೊಂದು ಶಬ್ದನ ಇವರು ಉಪಯೋಗಿಸಿದ್ದಾರೆ ಅಂತಂದ್ರೆ ಬಹಳ ಆಭಾಸ ಆಗುತ್ತೆ. ಇವರು ನಿಜವಾಗ್ಲೂ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೋ ಅಥವಾ ಮುನ್ಸಿಪಾಲಿಟಿಲಿ ಕೆಲಸ ಮಾಡ್ತಾರೋ ಅಂತ ನನಗೇನೆ ಆಶ್ಚರ್ಯ ಆಯ್ತು. ಪೊಲೀಸ್ನವರು ಆಶ್ಚರ್ಯಪಟ್ರು, ಇದೇನ್ರಿ ಇದು, ಇವರೆಲ್ಲ ನಿಜವಾಗ್ಲೂ ವಿದ್ಯಾವಂತರ ಅಥವಾ ಬೇರೆ ಏನಾದ್ರೂ ಅವ್ಯವಸ್ಥೆ ಆಗಿದೆಯಾ ಅಂತ ಬಹಳ ಆಶ್ಚರ್ಯಪಟ್ಟಿರುವಂತ ಉದಾಹರಣೆ ಇದೆ. ಆ ತನಿಖೆಯನ್ನ ಅರ್ಧಕ್ಕೆ ನಿಲ್ಲಿಸುವಂತ ಕೆಲಸ ಮಾಡಬೇಕಾಯ್ತು ನಾನು. ಏಕೆಂದ್ರೆ ತನಿಖಾಧಿಕಾರಿನೂ ಸರಿ ಇಲ್ಲ, ತನಿಖೆ ಯಾರ ಮೇಲೆ ಮಾಡಬೇಕಾಗಿತ್ತು ಆ ವ್ಯಕ್ತಿಗಳು ಸರಿ ಇಲ್ಲ. ಹಾಗಾಗಿ 2 ತಿಂಗಳ ಗ್ಯಾಪ್ ಆದ್ಮೇಲೆ ಮತ್ತೆ ತಿರ್ಗಾ ಮೊನ್ನೆ ಒಂದು ಲೆಟರ್ ಬಂದಿದೆ ನನಗೆ. ಮತ್ತೆ ಅದೇ ವ್ಯಕ್ತಿ ಯಾರು, ದಿನೇಶ್ ಅಂತ ಅನ್ನುವಂತ ಬನಶಂಕರಿ ದೇವಾಲಯದ ಮಾಜಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತನಿಖೆ ಮಾಡಬೇಕು ಅಂತ. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಆದ್ರೆ ನಂದು ಒಂದು ಆಗ್ರಹ ಇದೆ. ಏನು, ನಾನು ಇವ್ರ ಮೇಲೆ ಏನು ಆಪಾದನೆ ಮಾಡಿದ್ದೀನಿ, ಅದರ ಉತ್ತರವನ್ನು ಪಡೆಯಬೇಕಾದರೆ ಸುಸಂಸ್ಕೃತ ವ್ಯಕ್ತಿಗಳಾಗಿರಬೇಕು, ಏಕಪತ್ನಿ ವ್ರತಸ್ಥರಾಗಿರಬೇಕು, ಮಹಿಳೆಯರ ಬಗ್ಗೆ ಗೌರವ ಇರುವಂತ ವ್ಯಕ್ತಿಗಳಾಗಿರಬೇಕು, ಮತ್ತೆ ಈ ಇಲಾಖೆಗೆ ಸೇರಿಲ್ಲದ ವ್ಯಕ್ತಿಗಳಾಗಿರಬೇಕು. ಇಷ್ಟು ಮಾನದಂಡಗಳಿರಬೇಕು ವೆಂಕಟೇಶ್ ಮೂರ್ತಿ ಜೊತೆ ಕೂತ್ಕೊಳ್ಬೇಕಾದ್ರೆ. ಏಕೆಂದ್ರೆ ಮುಜರಾಯಿ ಇಲಾಖೆಯಲ್ಲಿ ಈ ರೀತಿ ತನಿಖೆಯನ್ನ ಮಾಡುವಂತ ಶಕ್ತಿ ಇರುವಂತ ವ್ಯಕ್ತಿಗಳಿಲ್ಲ. ಬಂಧುಗಳೇ, ನಾಳಿನ ಸಂಚಿಕೆಯಲ್ಲಿ ಎಸಿ ಕಚೇರಿಯಲ್ಲಿ ಪ್ರಕಾಶ್ ಅಂತೇಳಿ ಒಬ್ಬ ನೌಕರ ಕಳೆದ 3-4 ವರ್ಷಗಳ ಹಿಂದೆ ಡಿ.ಸಿ ಕಚೇರಿಯಲ್ಲಿ ಏನೆಲ್ಲ ಭ್ರಷ್ಟಾಚಾರ ಮಾಡಿದ್ದ, ಎಷ್ಟೆಲ್ಲ ಅವ್ಯವಸ್ಥೆ ಮಾಡಿದ್ದ, ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸವನ್ನ ಒಬ್ಬ ಮಹಿಳಾ ಸಿಬ್ಬಂದಿ, ಒಬ್ಬ ಅಧಿಕಾರಿ ಈ ಪ್ರಕಾಶ್ ಏನ್ ಮಾಡಿದ್ರು ಅಂತ ಅನ್ನೋದರ ವಿಸ್ತೃತ ವರದಿಯನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ.